ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಕೇಂದ್ರ ಸರ್ಕಾರ ನೀತಿಯನ್ನು ಖಂಡಿಸಿ ಕೂಲಿ ಕಾರ್ಮಿಕರ ಆಗ್ರಹ. ವಾರ್ತೆ ವಿವರ. ದಿನಾಂಕ 15/5/2026 ರಾರಾವಿ ಮತ್ತು ಕೆಸೂಗೂರು ಗ್ರಾಮ ಪಂಚಾಯಿತಿಗಳ ಮುಂದೆ ಕೂಲಿಗಾಗಿ ಕೂಲಿ ಕಾರ್ಮಿಕರ ಹೋರಾಟ. ಕರ್ನಾಟಕ ರಾಜ್ಯ ಸಮಿತಿ ಅಪ್ಪಣೆಯ ಮೇರೆಗೆ ಇಂದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿಗಳ ಮುಂದೆ ಹೋರಾಟ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಘದ ಮುಖಂಡರಾದ ER ಯಲ್ಲಪ್ಪ, G ಗಾದಲಿಂಗ, V ಗುರುಸ್ವಾಮಿ ಮಾತನಾಡಿ, ಕೇಂದ್ರ ಸರ್ಕಾರ ತಂದಿರುವ VBG ರಾಮ್ಜಿ ಕಾಯ್ದೆಯನ್ನು ವಾಪಸ್ ಮಾಡಬೇಕು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಎಂಬುದನ್ನು ಮುಂದುವರಿಸಬೇಕು ಎಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಮನವಿ ಪತ್ರ ಸ್ವೀಕರಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಹ ಈ ಸಂದರ್ಭದಲ್ಲಿ ಹೋರಾಟಕ್ಕೆ ಬಂದಂತಹ ಜನಗಳನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ಅವರುಗಳು ಈಗಾಗಲೇ ತಾವು ಕೊಟ್ಟಿರುವಂತಹ ಮನವಿಯನ್ನು ಮೇಲಧಿಕಾರಿಗಳಿಗೆ ಇದನ್ನು ಕಳಿಸುವೆ ಮತ್ತು ನನ್ನ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಏನೇನು ಸಂಬಂಧಪಟ್ಟಂತಹ ಬೇಡಿಕೆಗಳಿವೆ ಅವುಗಳನ್ನೆಲ್ಲವನ್ನು ನೆರವೇರಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದ ನಂತರ ಈ ಹೋರಾಟವನ್ನು ಮುಕ್ತಾಯಗೊಳಿಸಿ ತೆರಳಲಾಯಿತು. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ. ಬಂಧುಗಳೇ, ಇವತ್ತು ಮನವಿ ಸ್ವೀಕಾರ ಮಾಡಲಿಕ್ಕೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದಿದ್ದಾರೆ. ನಾವು ಮನವಿ ಪತ್ರದಲ್ಲಿ ಏನು ಬರೆದಿದ್ದೀವಿ ಅಂತಂದೇಳಿ ಓದಿ ತಮಗೆ ತಿಳಿಸ್ತಾ ಇದ್ದೀನಿ. ಕರ್ನಾಟಕ ಕೃಷಿ ಕೂಲಿಕಾರರ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಸಿರುಗುಪ್ಪ ತಾಲೂಕು ಸಮಿತಿ ಬಳ್ಳಾರಿ ಜಿಲ್ಲೆ ಇವರಿಗೆ ಮಾನ್ಯ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಕಾರ್ಯಾಲಯ ರಾರಾವಿ ವಿಷಯ VBG ರಾಮ್ಜಿ ತೊಲಗಿಸಿ ಮನರೇಗಾ ಉಳಿಸಿ ಕೂಲಿಕಾರರನ್ನು ರಕ್ಷಿಸಿ ಅಂತಂದೇಳಿ ಈ ಮನವಿ ಪತ್ರ ಮಾಡಿದ್ದೀವಿ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಕೃಷಿ ಕೂಲಿಕಾರರು ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಸಿರುಗುಪ್ಪ ತಾಲೂಕು ಸಮಿತಿ ತಮಗೆ ಆಗ್ರಹಿಸುವುದೇನೆಂದರೆ, ಭಾರತ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಹೆಸರನ್ನು ಬದಲಾಯಿಸಿ VBG ರಾಮ್ಜಿ ಕಾಯ್ದೆಯನ್ನು ತಂದು ಕೂಲಿಕಾರರ ಬದುಕನ್ನು ಕಸಿದುಕೊಳ್ಳಲು ಹೊರಟಿರುವ ಕೇಂದ್ರ ಸರ್ಕಾರದ ನೀತಿಯನ್ನು ತಾಲೂಕು ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಬೇಡಿಕೆಗಳು: ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಉಳಿಸಬೇಕು ಮತ್ತು ಕೂಲಿ ಕೆಲಸ 200 ದಿನಗಳು ಹೆಚ್ಚಿಸಬೇಕು ಅಂತ ಹೇಳಿ ನಾವು ಡಿಮ್ಯಾಂಡ್ ಮಾಡಿದ್ದೀವಿ. VBG ರಾಮ್ಜಿ ಕಾಯ್ದೆಯನ್ನು ಕೈಬಿಡಬೇಕು ಮತ್ತು ಪ್ರತಿದಿನ ಕೂಲಿಯ ಹೆಚ್ಚ 600 ರೂಪಾಯಿ ಹೆಚ್ಚು ಮಾಡಬೇಕಂತ ಹೇಳಿ ಡಿಮ್ಯಾಂಡ್ ಇಟ್ಟಿದ್ದೀವಿ. ಈ ಹಿಂದೆ ಇರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಎಂಬ ಹೆಸರನ್ನು ಯಾವುದೇ ಕಾರಣಕ್ಕೆ ತೆಗೆಯಬಾರದು ಅಂತ ಹೇಳಿ ಡಿಮ್ಯಾಂಡ್ ಮಾಡಿದ್ದೀವಿ. ಆಮೇಲೆ ಕೂಲಿ ಕಾರ್ಮಿಕರಿಗೆ ಮನೆ ಇಲ್ಲದವರಿಗೆ ಮನೆ, ಜಾಗ ಇಲ್ಲದವರಿಗೆ ಜಾಗ, ವಿದ್ಯುತ್ ವ್ಯವಸ್ಥೆ ಇಲ್ಲದವರಿಗೆ ವಿದ್ಯುತ್ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಹೇಳಿ ಇದರ ಒಂದು ಮನವಿಯಲ್ಲಿ ಮಾಡಿದ್ದೀವಿ. ಆಮೇಲೆ ಕೃಷಿ ಕೂಲಿಕಾರರಿಗೆ BPL ಕಾರ್ಡು ಇಲ್ಲದವರಿಗೆ BPL ಕಾರ್ಡು ಒದಗಿಸಬೇಕು. ಗ್ರಾಮ ಪಂಚಾಯತಿಯಲ್ಲಿ ಆನ್ಲೈನಲ್ಲಿ ಐತಲ್ರಿ ಸರ್, ಆನ್ಲೈನ್ನಲ್ಲಿ BPL ಕಾರ್ಡ್ ಯಾರಾದ್ರೂ ಅರ್ಜಿ ಹಾಕಿದ್ರೆ ಸೇವಾ ಸಿಂಧಿಗೆ ಅದೆಲ್ಲ ಹೋಗ್ಬೇಡ್ರಿ, ನೇರವಾಗಿ ನೀವು ಗ್ರಾಮ ಪಂಚಾಯತಿಗೆ ಬಂದ್ರಿ, ಅವ್ರು ಹಾಕ್ಕೊಡ್ಲಿಕ್ಕೆ ಇಲ್ಲಿ ಅರ್ಹತೆ ಐತೆ. ಹಾಕ್ಕೊಡೋದಿಲ್ಲ ಅಂದರೆ ದೂರ ಸಲ್ಲಿಸಿರಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಕ್ಕೆ ನಾವು ವಿಚಾರಿಸೋಣ. ನೆಕ್ಸ್ಟ್ ಇದರ ಜೊತೆಗೆ ಕೃಷಿ ಕೂಲಿಕಾರರಿಗೆ BPL ಕಾರ್ಡ್ ಈಗಾಗಲೇ ಮನೆಗೆ ಜಾಗ ಇದ್ದಂಥ ಕುಟುಂಬಗಳಿಗೆ ಪಟ್ಟ ಇಲ್ಲದಂಥ ಕುಟುಂಬಗಳಿಗೆ ಪಟ್ಟ ವಿತರಣೆ ಮಾಡಬೇಕು ಸರ್. ದಯಮಾಡಿ ಇದ್ರ ಬಗ್ಗೆ ಸಂಪೂರ್ಣ ಗಮನ ಹರಿಸ್ರಿ. ಯಾಕಂದ್ರೆ ಭಾಳಷ್ಟು ಜನಗಳು ಮನೆಗಳು ಅದಾವ, ಬಟ್ ಅದರ ಪಟ್ಟ ಇಲ್ಲ. ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅವರಿಗೆ ನಿಜವಾದಂಥ ಫಲಾನುಭವಿಗಳು ಅವರು ಏನಂತಂದೇಳಿ ಪರಿಶೀಲನೆ ಮಾಡಿ ಅವ್ರಿಗೆ ಪಟ್ಟ ಕೊಡುವಂಥ ವ್ಯವಸ್ಥೆ ಆಗಬೇಕು. ಆಮೇಲೆ ಸಾರಿಗೆ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ, ಈ ಸತ್ತು ಬೇಡಿಕೆಗಳನ್ನು ಈಡೇರಿಸಬೇಕು. ಆಮೇಲೆ ವಿಪರೀತ ಬಿಸಿಲಿನ ತಾಪಮಾನ ಇರುವುದರಿಂದ ಬೆಳಗ್ಗೆ 7ರಿಂದ 11 ಗಂಟೆಯವರೆಗೆ ಕೆಲಸ ಒದಗಿಸಬೇಕು. ಕೆಲಸದ ಸಂದರ್ಭದಲ್ಲಿ ಬಿಸಿಲಿನ ತಾಪಕ್ಕೆ ಸಾವನ್ನಪ್ಪಿರುವ ಕೂಲಿಕಾರರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರಧನ ಕೊಡಬೇಕಂತ ಹೇಳಿದ್ದೀವಿ. ಇದರಲ್ಲಿ ಮಳೆ ಇಲ್ಲದೆ ಮಣ್ಣು ಸಂಪೂರ್ಣವಾಗಿ ಅಗೆಯಲು ಸಾಧ್ಯವಾಗದಿರುವುದರಿಂದ ಪ್ರಮಾಣದಲ್ಲಿ ರಿಯಾಯಿತಿ ನೀಡಬೇಕು ಅಥವಾ ಮಣ್ಣನ್ನು ಸಡಲಿ ಮಾಡಿ ಅವರಿಗೆ ಯಂತ್ರರೂಪಗಳಿಂದ ಆಗಿರ್ಬೋದು ಯಾವುದರಿಂದ ಸಡ್ಲ ಮಾಡಿಕೊಟ್ರೆ ಆ ಮಣ್ಣನ್ನು ಎತ್ತಿ ಬಿಸಿ ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಪೂರಾ ಅಗಿ ಇರ್ತಕ್ಕಂಥ ಗಟ್ಟಿ ಇರ್ತಕ್ಕಂಥದನ್ನ ಕೊಡಬಾರ್ದು, ಕೊಟ್ಟು ಸುಮ್ಮನೆ ಅವ್ರ ಜೀವನ ಇದು ಮಾಡಬಾರ್ದು ಅಂತ ಹೇಳಿ ಈ ಡಿಮ್ಯಾಂಡ್ ನಲ್ಲಿದೆ.
ದಿನಬಳಕೆ ವಸ್ತುಗಳ ಬೆಲೆ ತೀವ್ರ ಹೆಚ್ಚಾಗಿದ್ದು ಸಿಗುತ್ತಿರುವ ಕೂಲಿ ಏನು ಸಾಲದಾಗಿದೆ. ಆದ್ದರಿಂದ ಕೂಲಿ ವೆಚ್ಚವನ್ನು 600 ರೂಪಾಯಿಗೆ ಏರಿಸಬೇಕಂತ ಹೇಳಿ ಡಿಮ್ಯಾಂಡ್ ಮಾಡಿದ್ದೀವಿ. ಈ ಕೊಡ್ತಕ್ಕಂಥ 300 ರೂಪಾಯಿ ಸಾಲದಲ್ಲ ನಮಗೆ 600 ರೂಪಾಯಿ ಒಂದಿನ ಕೂಲಿ ಕೊಡ್ಬೇಕಂತ ಹೇಳಿ ಇದು ಮಾಡಿದ್ದೀವಿ, ಘೋಷಣೆ ಮಾಡಿದ್ದೀವಿ. ಇದನ್ನು ಎಲ್ಲ ಕೆಲಸಗಳಿಗೂ ಜಾರಿ ಮಾಡಬೇಕು. ಇದು ಒಂದೇ ಉದ್ಯೋಗ ಖಾತ್ರಿಗೆ ಒಂದೇ ಅಲ್ಲ, ಪ್ರತಿಯೊಂದು ಕೆಲಸಗಳಿಗೂ ಸಹಿತಾಗಿ ಇದನ್ನ ಅನುಗುಣವಾಗಿ ರಿಯಾಯಿತಿ ಇದರಲ್ಲಿ ಒದಗಿಸಿಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಇದನ್ನೆಲ್ಲ ವಿಷಯವನ್ನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಕೊಡಂದ್ರ ಬಾರೋ ಈ ಕಡೆ. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಿಗುಪ್ಪ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್